ಹಾಯ್ ನಮಸ್ಕಾರ ಮಾತಾಡಿಗಳ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನು ಶ್ರಾವ್ಯ ಇವತ್ತು ಕಾರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಎನಿಸ್ತಿದ್ದೀರಾ? ಇವತ್ತು ನಾನು ಮನೆಗೆ ಹೋಗ್ತಿದ್ದೇನೆ. ಅಂದರೆ ಅಪ್ಪ ಊರಿಂದ ಬಂದಿದ್ದಾರಲ್ಲ, ಹಾಗೆ ಒಂದೆರಡು ದಿನ ಮನೆಗೆ ಹೋಗುವ ಅಂತ. ಎಂತ ಅಂದರೆ ನಾನು ತಂಗಿಗೆ ಸರ್ಪ್ರೈಸ್ ವಿಡಿಯೋದಲ್ಲಿ ಒಂದು ಕ್ರಾಫ್ಟ್ಸ್ ಎಲ್ಲ ಮಾಡಿದ್ದೆ ಅಲ್ಲ, ಸೊ ಹಾಗೆ ಅದಾದ ನಂತರ ಅವಳು ಒಂದು ವಿಡಿಯೋ ಕಳಿಸಿದ್ಲು ನಂಗೆ, ಹೀಗೆ ಮಾಡಿ ಕೊಡು ಟಾಟೈಸ್ ಅದು ಅಂತ. ಅಂದರೆ ಅವಳ ಸ್ಟಡಿ ಟೇಬಲನ್ನು ಡೆಕೋರೇಟ್ ಮಾಡ್ತಿದ್ದಾಳೆ. ಹಾಗೆ ನಾನು ಅವಳು ಹೇಳಿದ್ದನ್ನು ಮಾಡ್ತಿದ್ದೇನೆ ಅಂತ ಅವಳಿಗೆ ಗೊತ್ತಿಲ್ಲ. ಬಟ್ ನಾನು ಏನು ಮಾಡಿದ್ದೇನೆ ಗೊತ್ತಾ, ಇದು ಟಾಟೈಸ್ ಮಾಡಿದ್ದೇನೆ. ಕಾಣ್ತಾ ಉಂಟಾ ಟಾಟೈಸ್? ಇದು ನಾನು ಖಾಲಿ ಕೆಳಗೆ ರಟ್ ಪೀಸ್ ಉಂಟು, ಬಟ್ ಇದ್ರೊಳಗೆಲ್ಲ ಇದು ಎಂತ, ನಾನು ಈ ಸಾರಿ ಕ್ಲೇ ಹಾಕಲಿಲ್ಲ ಇದರಲ್ಲಿ, ಯಾಕಂದರೆ ಅದು ತುಂಬ ವೆಯ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಇದರೊಳಗೆ ಪೇಪರ್ ತುಂಬಿದ್ದೇನೆ. ಪೇಪರ್ ತುಂಬಿ ಅದರ ಮೇಲೆ ಪುನಃ ಟೇಪ್ ಎಲ್ಲ ಹಾಕಿ ಪೇಂಟ್ ಮಾಡಿದ್ದೇನೆ. ಇವತ್ತು ಇದು ಅವಳಿಗೆ ಸರ್ಪ್ರೈಸ್. ಮತ್ತು ಇನ್ನೊಂದು ಮಾಡ್ತಿದ್ದೇನೆ, ಅವಳ ಟೇಬಲ್ ಡೆಕೋರೇಟ್ ಮಾಡ್ತಿದ್ದಾಳಲ್ಲ, ಹಾಗೆ ಅದಕ್ಕೆ ಒಂದು ಲ್ಯಾಂಪ್ ಹಾಗೆ ಮಾಡ್ತಿದ್ದೇನೆ ಟಿಶ್ಯೂ ಪೇಪರಲ್ಲಿ. ಅದು ಅರ್ಧಂಬರ್ಧ ಆಯಿತು. ಸೊ ನಾನು ಮನೆಗೆ ಹೋಗಿ ಅದನ್ನು ಕಂಪ್ಲೀಟ್ ಮಾಡಿ ನಿಮಗೆ ಆ ವಿಡಿಯೋ ತೋರಿಸ್ತೇನೆ, ಆಯಿತಾ? ಇದು ಹೇಗಿದೆ ಕಮೆಂಟ್ ಮಾಡಿ, ಆಯಿತಾ? ಇನ್ನೊಂದೇನೆಂದರೆ, ನೀವೆಲ್ಲ ಎನ್ನಿಸ್ಬೋದು ಇವಳು ಎಂತ ಬರೀ ಕ್ರಾಫ್ಟ್ಸ್ ದೇವಸ್ಥಾನದ್ದೆಲ್ಲ ವ್ಲಾಗ್ ಹಾಕ್ತಾಳೆ ಅಂತ. ನನಗೆ ಇದು ಎರಡು ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ಇವನ್ ಕ್ರಾಫ್ಟ್ಸಲ್ಲಿ ಕೂಡ, ಟೆಂಪಲ್ಸಿಗೆ ಹೋಗೋದ್ರಲ್ಲಿ ಕೂಡ. ಇವರ ಆಫೀಸ್ ಹತ್ರ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು. ಈಗ ಬಂದಿದ್ದಾರೆ ನಮ್ಮ ಮನೆಗೆ ಹೋಗಿ. ನಮಗೆ ಶಾರ್ಟ್ಕಟ್ ರೂಟ್ ಬರ್ತದೆ. ಇದು ಡೈರೆಕ್ಟ್ ಬೊಂದೆಲಾಗಿ ಪಚ್ಚನಾಡಿಯಾಗಿ ಡೈರೆಕ್ಟ್ ಮಂಗಳ ಜ್ಯೋತಿ ಇಲ್ಲಿಗೆ ಜಾಯಿನ್ ಆಗ್ತದೆ. ಅಜ್ಜಂದು ಕಟ್ಟೆ, ಕೊರಗಜ್ಜಂದು. ಅಯ್ಯೋ ಬ್ಲರ್ ಆಯಿತು. ನನ್ನ ಹಸ್ಬೆಂಡ್ ಎಲ್ಲಿ ಇಂಜಿನಿಯರಿಂಗ್ ಮಾಡಿ ತೋರಿಸ್ತಾನೆ ಈಗ. ಇಲ್ಲೇ ಇಂಜಿನಿಯರಿಂಗ್ ಮಾಡಿ ಸೆಂಟ್ ಜೋಸೆಫ್, ಒಳ್ಳೆಯವರು. ಸೆಂಟ್ ಜೋಸೆಫ್ ಅಲ್ಲಿ ಕಲ್ತದ್ದು. ನಾನೀಗ ತೋರಿಸಿದೆ ಅಲ್ಲ, ಅದೇ ಹೇಗೆ ವಾಮಂಜುರಿ ಕನೆಕ್ಟ್ ಆಗ್ತದೆ ಅಂತ. ಅಲ್ಲಿಂದ ಬಂದ್ರೆ ನಿಮ್ಗೆ ಯಾವ ಸಿಗ್ನಲ್ಸ ಸಿಗುದಿಲ್ಲ, ಮತ್ತೆ ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡುದಿಲ್ಲ. KPT ಇಂದ ಲೆಫ್ಟ್ ತಗೊಳ್ಬೇಕು. ನಿಮ್ಗೆ ಏನಂತೂ ಸಿಗುದಿಲ್ಲ, ಕುಲಶೇಖರ, ಬಿಕನಟ್ಟೆ ಇದ್ಯಾವುದು ಸಿಗುದಿಲ್ಲ. ಡೈರೆಕ್ಟ್ ಕೈಕಂಬ, ಗಂಜಿಮಠ, ಮೂಡುಬಿದ್ರೆ, ಹಾಗೆ ತುಂಬ ಶಾರ್ಟ್ಕಟ್. ನಮ್ಮ 3/4 ಗಂಟೆಯಲ್ಲಿ ಹೋಗ್ಬೋದು. ನಂತರಲ್ಲಿ ಇಷ್ಟೊತ್ತಿಗೆ ತುಂಬ ಟ್ರಾಫಿಕ್ ಇರ್ತದೆ. ಮೊನ್ನೆ ನೀವು ನ್ಯೂಸ್ ನೋಡಿರ್ಬೋದು, ವಾಮಂಜೂರಲ್ಲಿ ಎಲ್ಲ ಸ್ಲೈಡ್ ಆಗಿತ್ತಲ್ಲ, ಅದೆಲ್ಲಿ ತೋರಿಸ್ತೇನೆ. ಇಲ್ಲಿ ಸೈಡ್ ಇಲ್ಲಿ ಕೆಳಗೆ ಹೋದ್ರೆ ನಿಮ್ಗೆ ಅಮೃತೇಶ್ವರ ಟೆಂಪಲ್ ಸಿಗ್ತದೆ. ಇಲ್ಲಿಂದ ನಿಮ್ಗೆ ಪೊಳಲಿಗೆ ಹೋಗ್ಬೋದು, ಪೊಳಲಿ ದ್ವಾರ. ಹಿಂಗೆ ರೆಡಿ ಆಗ್ತಾ ಉಂಟು ಫ್ಲೈಓವರ್ಗೆ. ಇಲ್ಲಿದ್ದು ಅವಸ್ಥೆ ನೋಡುವಾಗ ಗೊತ್ತಿಲ್ಲ 2 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದ ಇಲ್ವಾ ಅಂತ. ಬಟ್ ನೋಡ್ ಹೋಗುದು ನೋಡಿ. ಇದೆಂತ ಗೊತ್ತಾ, ಇಲ್ಲಿ ಗಂಜಿ ಮಠದ ಹತ್ರ ಇಲ್ಲಿ ಇವಾಗ ರೋಡ್ ಅಗಲ ಮಾಡಿ ಸೊ ಎಲ್ಲ ಹೋಗಿದ್ದ ಅಂಗಡಿ. ಬಟ್ ಇಲ್ಲಿ ಒಂದು ಬೊಂಡದ ಅಂಗಡಿ ಇತ್ತು. ಬೊಂಡದ ಅಂಗಡಿ ಹೇಗೆ ನಮ್ಗೆ ಗೊತ್ತಾ, ನಾವು ಮೂಡ್ಬಿದ್ರೆಯಲ್ಲಿ ಮದುವೆ ಆಗಿತ್ತಲ್ಲ ನಮ್ದು, ಮೂಡ್ಬಿದ್ರೆಯಿಂದ ಮಂಗಳೂರಿಗೆ ಕರ್ಕೊಂಡು ಬರುವಾಗ ನಾವು ಬೊಂಡ ಕುಡಿಲಿಕ್ಕೆ ಅಲ್ಲಿ ನಿಲ್ಸಿದ್ದು. ಅದ್ರದ್ದು ಅಂಗಡಿ ಇಲ್ಲ ಈಗ, ಮತ್ತೆ ರೋಡ್ ಎಲ್ಲ ಮಾಡುವಾಗ, ರೋಡ್ ಅಗಲ ಮಾಡುವಾಗ ಎಲ್ಲ ತೆಗೆದಿದ್ದಾರೆ. ಇಲ್ಲಿ ಎಡಪ್ಪದ ಹತ್ರ ಒಂದು ಹನುಮಾನ್ ಟೆಂಪಲ್ ಇದೆ ನೋಡಿ.
ಇಲ್ಲಿದ್ದು ರಾಮ ಮಂದಿರ. ಇವತ್ತು ನಿಮ್ಗೆ ಫುಲ್ ರೋಡ್ ಟೂರ್ ಕೊಡ್ತಿದ್ದೀನಿ. ಎಲ್ಲ ಹೋಮ್ ಟೂರ್, ಕಬೋರ್ಡ್ ಟೂರ್ ಕೊಡ್ತಾರೆ. ನಾನು ಇವತ್ತು ನಿಮ್ಗೆ ರೋಡ್ ಟೂರ್ ಕೊಡ್ತಿದ್ದೇನೆ. ಶಟ್ ಅಪ್ ಇದ್ದಾಗ ತಂದಿದ್ದ ಬಂಟೋ ವಾ ಚಂದ ಅಯ್ಯೋ ವಾ ಇದು ಅರಳಿಲ್ವಾ? ಯಾರಿದು ಬಂಟುಲಿ? ಬನ್ನಿ ನಾವೀಗ ಕೊಡುವ. ಇನ್ಸ್ಟಾದಲ್ಲಿ ಕಳಿಸಿದ್ದೆ. ಚೆನ್ನಾಯ್ತಾ? ಓರಮ್ಮ ಪ್ಯಾಂಪಸ್ ಹಾಕಿದ್ದು ಒಂತ ಕಟ್ಟಿದ್ದು ಕಿಟುಮ ಕಿಟುಮ ಕುಟ್ಟುಲಿ ಕುಟ್ಟಿ ಕುಟ್ಟಲಿ 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 ಇಲ್ಲಿಡ್ತೀಯಾ? ಓಕೆ. ಇನ್ನೊಂದು ಮಾಡ್ತಾನೆ ಸ್ಟಾರ್ ಫಿಶ್. ಇವಳ್ದು ಜಂಬು ನೋಡಿ, ಜಂಬು ಅವನಿಗೆ ನೋಡಿದ್ರು ಓಯಮ್ಮ ಪ್ಯಾಂಪಸ್ ಹಾಕಿದ್ದು ಒಳ್ಳೆಯ 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 ಇಲ್ಲಿ ನವಿಲ್ ಬರ್ತದಲ್ಲ, 6-7 ಇದು ಒಂದ ಇದ್ರ ಮೇಲೆ ಈಗ ಸರಿ. ಡೀಪ್ ಡಿಸ್ಕಷನ್.
ಪಾಪಚ್ಚಿ ನಮಗೆ ಬಂತು ಪಾಪ ಪಾಪ. ನನಗೆ ಒಂದು ಕಿವಿ ಇಷ್ಟ, ಕಿವಿ ಬಂಟು ಕಿವಿ ಇಷ್ಟ. ಅವ್ನ ಕೈ ನೋಡಿದ್ದು, ಅವನು ರಾಟ್ ವೆಲ್ಲರ್ ಕ್ರಾಸ್ ಅಲ್ಲ, ರಾಟ್ ವೆಲ್ಲರ್ ಆಗಿ ನೋಡಿ ಒಂಥರ ಬ್ರೌನ್ ಶೇಡ್, ಅದು ಈಗ ಕಾಣೋದಿಲ್ಲ ಬಟ್ ಒಂಥರ ಬ್ರೌನ್ ಶೇಡ್ ಇಲ್ಲಿ, ಮತ್ತು ಇಲ್ಲಿ ಸ್ವಲ್ಪ ಬ್ರೌನ್ ಮತ್ತು ಕಿವಿ ಎಲ್ಲ ಸೇಮ್ ಹಾಗೆ. ಅಂದರೆ ಎಲ್ಲ ನಾಯಿಗಳ ಥರ ಹೀಗೆ ಅಲ್ಲ, ಒಂದು ಕಿವಿ ಜಸ್ಟ್ ಹೀಗೆ ರಾಟ್ ವೆಲ್ಲರ್ ಆಗಿ ಸ್ಟ್ರೈಟ್ ಬಂದು ಮತ್ತೆ ಹೀಗೆ ಮುಖ ಒಂಥರ ಕ್ಯೂಟ್. ಎಲ್ಲಿ ಬಂತು? ಒಂದು ತುಸು ಕಣ್ಣು ಚಿಕ್ಕದು ಕಣ್ಣು, ಪಿಳಿ ಕಣ್ಣು, ಮತ್ತು ಇಲ್ಲೆಲ್ಲ ಬ್ರೌನು, ಇಲ್ಲಿ ಬ್ರೌನು ಒಂದು ಫೇವ್ರೇಟ್ ಆಟ ಯಾವುದು ಗೊತ್ತಾ? ಹಗ್ಗ ಜಗ್ಗಾಟ. ಅವ ಆಚೆಯಿಂದ ಎಳಿಬೇಕಂತೆ, ನಾವು ಈಚೆಯಿಂದ ಎಳಿಬೇಕಂತೆ, ಅದು ಅವನಿಗಿಷ್ಟ. ನೋಡಿ ಎಷ್ಟು ಗಲೀಜು ಮಾಡ್ತಾನೆ ಅಂದರೆ ಮನೆ ಇಷ್ಟಿಷ್ಟಲ್ಲ ನೋಡಿ, ಎಲ್ಲ ತಿಂದು ಕೋಲೆಲ್ಲ ಕಚ್ಚಿ ಹಾಕಿದ. ಅಯ್ಯಯ್ಯೋ, ಏನೇನು ಸೇವೆ ಮಾಡ್ತೀರಾ ಅವನಿಗೆ. ಡ್ರೋಗೋಡೈಲ್, ಇದು ಕ್ರೋಕೋಡೈಲ್ ಅಲ್ಲ, ನಮ್ಮ ಮನೆದು ಡ್ರೋಗೋಡೈಲ್ ಸ್ಟೈಲ್ ನೋಡಿ, ಸ್ಟೈಲ್. ಕಿಟ್ಟ ಇಲ್ಲಿ ಕೂಚ, ಜಂಪ್. ಇದನ್ನು ಯಾವಾಗ ಡ್ರಾಯಿಂಗ್ ಮಾಡಿದಳು? ಇದೆಲ್ಲ ಕೋವಿಡ್ ಟೈಮಲ್ಲಿ ಡ್ರಾಯಿಂಗ್ ಮಾಡಿದ್ದು. ಇದೆಲ್ಲ ಇದು ಪಿಸ್ತದ್ದು ಶೆಲ್ಸ್. ಇದು ಸ್ಟಿಕ್ಕರ್ ಅಮೆಝಾನಲ್ಲಿ ತರಿಸಿದ್ದು. ಇದು ನೋಡಿ, ಏನೋ ಒಂದು ಕ್ರಾಫ್ಟ್ ಮಾಡ್ತಿದ್ದೇವೆ, ಮತ್ತೆ ತೋರಿಸ್ತಾನೆ ಏನು ಅಂತ. ನೋಡ್ ನಿಂದು ಯಾವುದು ಅಕ್ಕದಲ್ಲ ಅದು, ಅಕ್ಕಂದು ಗೊಂಬೆ ಅಲ್ಲ ಅದು. ಅಕ್ಕಂಡಲ್ಲ ಚಾಚಿ ಸುಮ್ಮನೆ ಚಾಚಿ ಜೋ ಚಾಚಿ. ಈಗ ಈ ಕಲರಲ್ಲಿ ಮರ ಬಿಡಿಸ್ಬೇಕು, ಎಲೆಗಳು ಮಾಡಬೇಕು. ಇವಾಗ ಕತ್ಲೆ, ನಾವು ಇದು ರೆಡಿ ಮಾಡ್ಲಿಕ್ಕಂತಾನೆ ಬೇಗ ಎಲ್ಲ ಊಟ ಮಾಡಿ ಕೂತದ್ದು. ಈಗ ಇಷ್ಟೆಲ್ಲ ಈಗ ಮಾಡಿದ್ದು, ಇದೆಲ್ಲ ಮಧ್ಯಾಹ್ನವೇ ಮಾಡಿದ್ವಿ. ಈಗ ಆಲ್ರೆಡಿ 10:30 ಆಗ್ತಾ ಬಂತು. ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀವಿ, ನಿದ್ದೆ ಎಳಿತಾ ಇದೆ ನೋಡಿ. ಇಷ್ಟೆಲ್ಲ ಮಾಡಿದ್ವಿ. ಇದು ನನಗೆ ಕ್ರಾಫ್ಟ್ಸ್ ಆರ್ಟ್ಸ್ ಮೇಲಿರೋ ಇಂಟ್ರೆಸ್ಟ್. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ. ಇದು ನಮಗೆ ಕ್ರಾಫ್ಟ್, ಡ್ರಾಯಿಂಗ್ ಆಗಲಿ, ಈ ಕಲೆಗಳನ್ನೆಲ್ಲ, ಈ ಶಿಲ್ಪಕಲೆ ಆಗಲಿ, ಕೆತ್ತದಾಗಲಿ, ಆ ಕಲೆಗಳನ್ನೆಲ್ಲ ನಮಗೆ ಆ ವಿಶ್ವಕರ್ಮ ದೇವರು ನಮಗೆ ವರವಾಗಿ ಕೊಟ್ಟಿರೋದು.
ಬ್ಲಡ್ಡಲ್ಲಿ ಬಂದಿದೆ ಅಂತಲ್ಲ, ನಮ್ಗೆ ದೇವರೇ ವರವಾಗಿ ಕೊಟ್ಟಿರೋದು ಅಂತ ನಾವು ಎನ್ಸೋದು. ಈಗ ನೋಡಿ, ಅಣ್ಣ ಡ್ರಾಯಿಂಗ್ ಮಾಡ್ತಾನೆ, ನನ್ನ ಹಸ್ಬೆಂಡ್ ಡ್ರಾಯಿಂಗ್ ಮಾಡ್ತಾರೆ. ಈಗ ಆಫೀಸು ಮನೆ ಅಷ್ಟೇ ಆಗಿದೆ. ಅವರವರ ಡ್ರಾಯಿಂಗ್ ಸ್ಕಿಲ್ಸ್ನ ಬಿಟ್ಟಿದ್ದಾರೆ. ಏನು ಗೊತ್ತು, ಅದು ಗೊತ್ತಾಗುತ್ತೆ ಕೆಲಸದ್ದು ಬ್ಯುಸಿ ಶೆಡ್ಯೂಲ್. ನಿಮ್ಗೆ ಈಗ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ಯಾಟರ್ಡೆ ಸಂಡೇ ಟೈಮ್ ಇರುತ್ತಲ್ಲ, ಅದ್ರಲ್ಲಿ 1 ಗಂಟೆ ತಗೊಂಡು ನಿಮಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದ್ದರೆ ಡ್ರಾಯಿಂಗ್ ಮಾಡಿ. ಯಾವುದು ಕಲೆಗಳನ್ನ ನೀವು ಬಿಡ್ಲಿಕ್ಕೆ ಹೋಗಬೇಡಿ. ನನ್ನ ಅಪ್ಪ ಕೂಡ ಇಂಟೀರಿಯರ್ ಡಿಸೈನರ್. ಸೊ ಅವರೆಲ್ಲ ಡ್ರಾಯಿಂಗ್ ಮಾಡ್ತಾರೆ. ನನಗೆ ಅರ್ಥನೂ ಆಗೋದಿಲ್ಲ, ಅದು ಹೇಗೆ ಮೆಜರ್ಮೆಂಟ್ ತೊಗೊಂಡು ಮಾಡ್ತಾರೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗೆ ನಾನೇನೋ ದುಡ್ಡು ಮಾಡಬೇಕು ಹಾಗೆ ಅಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಟ್ಯಾಲೆಂಟ್ನ ನಾನು ಇದ್ರ ಮೂಲಕ ನಾನು ತೋರಿಸ್ಕೊಳ್ಬೋದಲ್ಲ. ಸೊ ಇದನ್ನು ನಾನು ಇವಾಗ ಕಂಪ್ಲೀಟ್ ಮಾಡಿ ಮಲಗ್ತೇನೆ. ನಿಮಗೆ ಫೈನಲ್ ಲುಕ್ ಹೇಗಿದೆ ಅಂತ ನಾನು ಸಂಜೆ ನಾಳೆ ನೈಟ್ ತೋರಿಸ್ತೇನೆ. ನಾನು ಇದಕ್ಕೆ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕಿಕೊಂಡು, ಸೊ ನಾಳೆ ನೈಟ್ ನಿಮಗೆ ಇದರದ್ದು ಫೈನಲ್ ಹೇಗಿದೆ ಅಂತ ತೋರಿಸ್ತೇನೆ ಅಂತ. ನಾಳೆ ಬೆಳಗ್ಗೆ ಸಿಗುವ. ಗುಡ್ ನೈಟ್. ಇವಳಿಗೆ ಸ್ವಲ್ಪ ಇವಾಗಲೂ ಇದಿದೆ, ಯಾಕಂದರೆ ಇವ್ರ ಮೆಡಿಕಲಲ್ಲಿ ಹೇಗಿತ್ತು ಗೊತ್ತಾ, ಇವ್ರ ಎಕ್ಸಾಮಲ್ಲಿ ಪೆನ್ನಲ್ಲಿ ಡ್ರಾ ಮಾಡಬೇಕು ಇವರಿಗೆ ಅಲ್ಲೇನೆ. ನಾನು ಇವಾಗ ಯೋಚನೆ ಮಾಡ್ತಿದ್ದೆ, ನಾವು ಪೆನ್ಸಿಲಲ್ಲಿ ಡ್ರಾ ಮಾಡಿದ್ರೇ ಎಷ್ಟು ಸರಿ ರಬ್ ಮಾಡ್ತೀವಿ, ಇವರು ಹೇಗೆ ಪೆನ್ನಲ್ಲಿ ಡ್ರಾ ಮಾಡ್ತಾರೆ ಅಂತ. ಅದು ಯಾಕೆ ಇದು ಕರೆಕ್ಷನ್ ಇದಾಗ್ತಾ ಅಂತ ಅವರದ್ದು ಕರೆಕ್ಷನ್ ಎಲ್ಲ ಸ್ಕ್ಯಾನ್ ಮಾಡಿ ಮಾಡ್ತಿದ್ದದಲ್ಲ, ಹಾಗೆ ಅವರಿಗೆ ಪೆನ್ಸಿಲಲ್ಲ ಪೆನ್ನಲ್ಲಿ ಡ್ರಾ ಮಾಡಲಿಕ್ಕಿತ್ತು ಎಕ್ಸಾಮಲ್ಲಿ. ಹಾಗೆ ಅವಳಿಗೆ ಸ್ವಲ್ಪ ಟಚ್ ಇದೆ ಡ್ರಾಯಿಂಗ್ ಇದ್ದೆಲ್ಲ. ಪಾಪ ಅಪ್ಪ ಅಮ್ಮ ಏನೂ ಹೇಳಲಿಲ್ಲ, ನಾವು ಪರ್ಮಿಷನ್ಸ್ ತಗೊಳ್ಳಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೇವೆ. ಅವರೇನು ಬೈಯೋದಿಲ್ಲ, ಅವ್ರಿಗೆ ಗೊತ್ತು ಮಾಡಿದರೆ ಸಹ ಚಂದ ಮಾಡ್ತಾರೆ ಇದೆಲ್ಲ ಪೇಂಟಿಂಗ್ ಇಲ್ಲ ಅಂತ, ಅದಕ್ಕೆ ಏನೂ ಹೇಳಲಿಲ್ಲ. ನಾನು ನೋಡಿದೆ, ಕಿಟ್ಟು ನೋಡಿದೆ, ಕಿಟ್ಟು ಅಲ್ಲಿ ಕಿಟ್ಟು ಅಲ್ಲಿ ಇಷ್ಟೊತ್ತು ಆಟ ಆಡ್ತಿದ್ದ, ಈಗ ಮಲಗಿದ. ಒಂದು ಹಾಸಿಗೆ ಅಂತೆ. ಚಾಚಿದಲ್ಲೇ ಚಾಚಿಯಾ ಚಾಚು ಮಾಡಿ. ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾವು ಕಟೀಲಿಗೆ ಹೊರಡ್ತಿದ್ದೇವೆ. ಅಂದರೆ ಅಪ್ಪ ಯಾವಾಗಲೂ ಊರಲ್ಲಿದ್ದಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು. ಹಾಗೆ ಇಲ್ಲಿಗೆ ಬಂದಾಗ ಹನುಮಾನ್ ಟೆಂಪಲ್ಗೆ ಹೋಗ್ತಾರೆ, ಇಲ್ಲಾಂದರೆ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಕಟೀಲಿಗೆ ಹೋಗಿ ಬರ್ತಾರೆ ಆಯಿತಾ. ಹಾಗೆ ಇವತ್ತು ನಾವು ಅವರೊಟ್ಟಿಗೆ ನಾವು ಸಹ ಹೋಗುವ ಅಂತ ಹೊರಟಿದ್ದೇವೆ. ನಾವೆಷ್ಟು ಗೊತ್ತಾ, ಅಂದರೆ ರಾತ್ರಿ ಸಡನ್ ಪ್ಲ್ಯಾನ್ ಆದದ್ದು, ಮತ್ತು 2 ಸ್ಕೂಟಿಲಿ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ 7 o'clock 8 o'clock ಅಲ್ಲಿ ರೀಚ್ ಆಗುವಾಗ ಹೋಗುವ ಅಂತ ಎನಿಸಿದ್ದು. ಮಳೆ ಬಿಡ್ತಾನೇ ಇಲ್ಲ. ಈಗ 9:30 ಆಗ್ತಾ ಬಂತು. ಈಗ ನಮ್ಮನೇಲಾದರೂ ಹಾಗೆ ಇವಾಗ ನಾವು ಹೊರಡ್ತಿದ್ದೀವಿ. ಟಾಟಾ ಬಾಯ್, ಮತ್ತೆ ಸಿಗ್ತೇನೆ ನಾನು. ಇದೆಯಲ್ಲ ಇದು ನಮ್ಮ ಡಿಗ್ರಿ ಕಾಲೇಜ್, ಈಚೆ ಇದೆಯಲ್ಲ ಇದು ನಮ್ಮ FSC FCA ಕಾಲೇಜ್. ಕಾಲೇಜಲ್ಲಿ ಟರ್ಕಿ ಅಲ್ಲ, ವೇಟ್ ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಇಲ್ಲಿಂದಾನೇ ಬಿಡ್ತಾರೆ, ಇಲ್ಲಾಂದ್ರೆ ಸುತ್ತಾಕೊಂಡು ಬರ್ತಾರೆ. ಈಗ ಬಿಸಿಲುಂಟು, ರಶ್ ಇಲ್ಲ ಅಂದರೆ ಈಸಿ ಅಲ್ಲಿಂದ ಬಿಡ್ತಾರೆ, ಇಲ್ಲಾಂದರೆ ಹೀಗೆ ಸುತ್ತ ಹಾಕಿ ಬರಬೇಕು. ಇವತ್ತು ಖಾಲಿ.
ಎಲ್ಲ ಇಷ್ಟ ಬಿಸಿಲಿತ್ತು, ಇವಾಗ ಮಳೆ ಬರುವಾಗೆ ಆಗಿದೆ. ಮಳೆ ಬರುವಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು. ಇಲ್ಲಿಂತ ಗೊತ್ತಾ, ಕಟೀಲಿಂದ ಹೋಗುವಾಗ ಒಂದು ಮನೆಯಲ್ಲಿ ಒಂದು ಮಿನಿ ದಾಸವಾಳ ಉಂಟು, ಇಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿ, ಇದು ಮಿನಿ ದಾಸವಾಳ ಅಂತ. ಹಾಗೆ ಹೋಗಿ ಕೇಳಿದ್ಲಿ ಇವಳು, ಅದಕ್ಕೆ ಆಂಟಿ ಒಂದು ಕಡ್ಡಿ ಎಲ್ಲ ತಕೊಂಡೋಗಿ ಅಂತ ಹೇಳಿದ್ರು. ಅಂದರೆ ಕಡ್ಡಿ ಕೇಳಿದರೆ ಕೊಡ್ತಾರಲ್ಲ, ಅದು ನರ್ಸರಿಯಲ್ಲಿ ಸಿಗುದಿಲ್ಲ. ಹಾಗೆ ಹೋಗಿ ಕೇಳಿದ್ದು. ಚಂದ ಉಂಟು ಅದು. ಇದು ಕಡ್ಡಿ ಹಾಕಿದರೆ ಬರೋದಿಲ್ಲ ಅಂತ, ಅದಕ್ಕೆ ಪಾಪ ಆಂಟಿ ಬುಡ ಸಮೇತ ಒಂದು ಗಿಡ ತೆಗೆದು ಕೊಟ್ಟಿದ್ದಾರೆ. ಚಂದ ಉಂಟು ಮಿನಿ ದಾಸವಾಳ. ಇವೆಲ್ಲ ಏನ್ ಗುಲಾಬಿ ಗಿಡ? ಆಂಟಿ ಕೊಡಿ ಅಂದ್ವಿ. ಹುಲ್ಲು ಹೋಗುದು ನೀನು, ಹುಲ್ಲು ಹೋಗುದು. ಗಟ್ಟಿ ನಿದ್ದೆ ರಾತ್ರಿ. ಕುಟು 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 ಕುಟು. ಆಯ್ ಮಾಡಿ ಆಯ್. ಓಯ್ ಓಯ್ ಓಯ್. ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ನಾವು ಹೋಗುವಾಗ ಬಿಸಿಲಿತ್ತು. ಈಗ ಸ್ವಲ್ಪ ಮಳೆ ಬಂದು ಪುನಃ ಬಿಸಿಲು ಬರ್ತಾ ಉಂಟು. ಹಾಗೆ ಅಲ್ಲೇ ಊಟ ಮಾಡಿ ಬಂದದ್ದು. ಚೆಂದ ಇತ್ತು ಊಟ. ನಾನು ಅಲ್ಲಿಗೆ ಹೋದರೆ ಎಂತ ಗೊತ್ತಾ, ಎಂಟ್ರೆನ್ಸ್ ತನಕ ಕ್ಯೂ ಇದ್ದರೆ ನಾನು ಸುಮ್ಮನೆ ಕಾಯ್ತಾನೆ ಇರಬೇಕಲ್ಲ, ಹಾಗೆ ಹೋಗೋದಿಲ್ಲ. ಇಲ್ಲಾದರೆ ಮಿಸ್ ಮಾಡೋದಿಲ್ಲ, ಊಟ ಮಾಡಿ ಬರೋದು. ನಾನು ಯಾವ ಹೋಟೆಲಿಗೆ ಹೋದರೆ ಸಹ ಅದರಷ್ಟು ಟೇಸ್ಟ್ ಯಾವ ಹೋಟೆಲಲ್ಲೂ ಬರೋದಿಲ್ಲ. ಅದೇನೋ ಒಂಥರ ಅಲ್ಲಿ ಊಟ ಮಾಡಿದರೆ ಖುಷಿ, ಒಂಥರ ನೆಮ್ಮದಿ. ದೇವಸ್ಥಾನಕ್ಕೆ ಹೋಗಿ ಬಂದೆವು ಅಂತ. ಹಾಗೆ ಇವತ್ತು ಚೆಂದ ಇತ್ತು. ನಾವು ಮೊನ್ನೆ ಅಷ್ಟೇ, ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆಲ್ಲ, ಮೊನ್ನೆ ಅಷ್ಟೇ ಹೋಗಿದ್ದೆ ನಾವು. ಹಾಗಂದರೆ ಹುಣ್ಣಿಮೆ ಮತ್ತು ಹುಣ್ಣಿಮೆ ನೆಕ್ಸ್ಟ್ ಡೇ ಎಲ್ಲ ಇದು ಬಜ್ಜಿಲಿದ್ದು ಅನ್ನ ಮತ್ತು ರಸಮ ಮತ್ತು ರವೆ ಪಾಯಸ ಅಷ್ಟೇ. ಇವತ್ತು ಮಾಮೂಲಿಯಾಗೆ ವೆರೈಟಿ ಇತ್ತು. ಅಲ್ಲಿ ಬಂದು ಸ್ವಲ್ಪ ಹೊತ್ತಾಗುವಾಗ ಇವರು ಬಂದರು ಕೆಲಸಕ್ಕೆ. ಎಂತ ಗೊತ್ತಾ, ಇಲ್ಲಿ ನಮ್ಮ ಗೇಟಿಂದ ಕೆಳಗೆ ಸ್ವಲ್ಪ ಇಷ್ಟಕ್ಕೆ ಗ್ಯಾಪ್ ಉಂಟು, ಅದರಲ್ಲಿ ನುಸ್ತು ಹೋಗ್ತಾನೆ ಬಂಟಿ. ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಸು ಅಂತ. ಇನ್ನು ಮಳೆಯೆಲ್ಲ ನಿಂತ ಮೇಲೆ ಇಂಟರ್ಲಾಕ್ಸ್ ಎಲ್ಲ ತೆಗಿಸ್ತಾರೆ. ಅದು 2-3 ಮಂತ್ಸಿಗೆ ಒಂದು ಸಾರಿ ಫುಲ್ಲು ಗಿಡ ಎಲ್ಲ ಬೆಳೀತದೆ. ಎಷ್ಟು ಸಾರಿ ತೆಗೆಯೋದು. ಅದಕ್ಕೆ ಇನ್ನು ಮಳೆಯೆಲ್ಲ ನಿಂತು ಬಿಸಿಲು ಬರುವಾಗ ಅಲ್ಲಿ ಇಂಟರ್ಲಾಕ್ಸ್ ಎಲ್ಲ ತೆಗಿಸ್ತಾರೆ. ಆಗ ಅದು ಹೈಟ್ ಗೇಟಿಗೆ ಸರಿ ಆಗ್ತದೆ. ಬಟ್ ಈಗ ಟೆಂಪ್ರವರಿಯಾಗಿ ಸ್ವಲ್ಪ ಗ್ಯಾಪ್ ಮುಚ್ಚುವ ಅಂತ ಅಷ್ಟೇ. ಹಾಗೆ ಇದು ಟೆಂಪ್ರವರಿಯಾಗಿ, ಈಗ ಹೋಗೋದಿಲ್ಲ ಅವ ಹೊರಗೆ, ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಏನು ಮಾಡಿದದು ಬಂಟು? ಅಯ್ಯಯ್ಯೋ, ಅಂತ ಮಾಡಿದ್ದು. ಇಲ್ಲಿತ್ತು ಬಸಳೆ, ಹಾಗೆ ಅದನ್ನು ತೆಗ್ದೀಗ ಅಲ್ಲಿ ದೊಂಪ ಮಾಡಿದ್ದಾರೆ, ಅಲ್ಲಿಗೆ ಹಾಕ್ತಿದ್ದು. ಬಿಡಿ ನೋಡೋಣ, ಹೋಗ್ತಾನಂತ. ಅಪ್ಪ ಒಮ್ಮೆ ಬಿಡಿ ಅಂತೆ ನೋಡು. ಇಟ್ಕೊಂಡು ನಾವು ಸುತ್ತಿದ್ದೀವಿ. ಶೇಲೆನೆ. ನಾವೀಗ ಬಂದ್ವಿ CH ಮೆಡಿಕಲ್ ಮೇಲೆ ಪೆಟ್ ಶಾಪ್ ಉಂಟು, ಅಲ್ಲಿಗೆ ಬಂದಿದ್ದೇವೆ. ನಮ್ಮ ಬಂಟಿಗೆ ಸ್ವಲ್ಪ ಸ್ಟಿಕ್ ಮತ್ತು ಬಿಸ್ಕೆಟ್ ತಗೊಳ್ಬೇಕಿತ್ತು. ಹಾಗೆ ನಮ್ಮ ಕಿಟ್ಟುಗೆ ಒಂದು ಚಿಕ್ಕ ಬೆಲ್ಟ್ ತಗೊಳ್ಬೇಕಿತ್ತು. ಒಂದು ಬೆಲ್ಟ್ ಹಳೇದಾಯ್ತಲ್ಲ, ಹಾಗೆ ಬಂಟಿಗೆ ಸ್ಟಿಕ್ ಮತ್ತು ನಮ್ಮ ಕಿಟ್ಟುಗೆ ಬೆಲ್ಟ್ ತಗೊಂಡ್ವಿ.
ಹಾಗೆ ಸ್ವಲ್ಪ ಪೇಟೆ ಸುತ್ತಕೊಂಡು ನಮ್ಮ ಫೇವ್ರೆಟ್ ಜೋಳ ತಗೊಂಡು ಮನೆಗೆ ಹೋಗ್ತಾ ಇದ್ವಿ. 2 ಬೇಯಿಸಿದ ಜೋಳ ತಗೊಂಡಿದ್ವಿ, ಇನ್ನೆರಡು ಹಾಗೆ ಇದೆ ನಾಳೆಗೆ. ಇನ್ನು ನಿದ್ರೆ ಗರನಿ ಗರ ಗರನಿ ಗರನಿ ಗರ ಗರನಿ. ಅಮ್ಮ ಶಾಪಿಗೆ ಹೋದ್ರು, ತಂಗಿ ಡ್ಯೂಟಿಗೆ ಹೋದ್ಲು. ಹಾಗೆ ನಾನು ಅಪ್ಪ ಮನೇಲಿದ್ವಿ, ಬೋರ್ ಆಗ್ತಿತ್ತು. ಹಾಗೆ ಅವರು ಒಂದು ಜ್ಯುವೆಲರಿ ಶಾಪಿದ್ದು ವರ್ಕ್ ಮಾಡಿದ್ರಲ್ಲ, ಅದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಗ್ಯಾಪಲ್ಲಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀನಿ. ಯಾವುದಾಕ್ಲಿ ಇದು ಹಾಕಿದ್ದೇನೆ ನೋಡುವ. ಈಗ ಬೋರ್ ಆಗ್ತಾ ಉಂಟು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅಪ್ಪ ಕ್ಲೀನ್ ಮಾಡುವಾಗ ಒಂದು ಬಲ್ಬ್ ತೆಗೆದಿಟ್ಟಿದ್ರು, ಅದು ನೆನಪಾಯಿತು ನನಗೆ. ಅದರಲ್ಲಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿ ಈಗ ಇದು ಮಾಡಿದ್ದೇನೆ. ಇಷ್ಟ ಆಗಿದೆ, ಇನ್ನು ಪೇಂಟ್ ಮಾಡಿ ತೋರಿಸ್ತೇನೆ. ಅಪ್ಪ ಹಾಗೆ ಒಂದು ಸ್ವಲ್ಪ ಮಲ್ಲಿಗೆ ಎದ್ದೇಳೋ ಅಷ್ಟೊತ್ತಿಗೆ ನಂದು ಕ್ರಾಫ್ಟ್ ರೆಡಿ ಆಗಿತ್ತು. ಅಪ್ಪಂಗೆ ನೋಡಿ ಶಾಕ್ ಸಹ ಆಯಿತು, ಖುಷಿ ಸಹ ಆಯಿತು. ಹಾಗೆ ಸ್ವಲ್ಪ ಬೇರೆ ಬೇರೆ ಐಡಿಯಾಸ್ ಎಲ್ಲ ಕೊಟ್ಟರು. ಇನ್ನದೇ ಹಾಗೆ ಹೀಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಅವರು ಸ್ವಲ್ಪ ಐಡಿಯಾಸ್ ಕೊಟ್ಟರು, ನೋಡುವ ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡುವ. ಕೆಲಸ ಮುಗಿಸೋದು. ತಂಗಿ ಡ್ಯೂಟಿ ಮುಗಿಸಿ ಬರುವಾಗ ಅವಳೊಟ್ಟಿಗೆ ತಮ್ಮ ಸಹ ಬಂದ. ಹಾಗೆ 3 ಜನ ಸಹ ಶಾಪಿಂಗಿಗೆ ಬಂದಿದ್ದೇವೆ. ಶಾಪಿಂಗ್ ಅಂದರೆ ಪ್ರಭಾತ್ ಸಿಲ್ಕ್ಸಿಗೆ ಬಂದಿದ್ದೇವೆ. ಹಾಗೆ ನನ್ನ ತಂಗಿ ಡ್ಯೂಟಿಗೆ ಹಾಕಲಿಕ್ಕೆ ಸ್ವಲ್ಪ ಡ್ರೆಸ್ಸಸ್ ತಗೊಂಡ್ಲು. ಹಾಗೆ ಸುಮ್ಮನೆ ಬೇರೆ ಸೀರೆಸ್ ಎಲ್ಲ ನೋಡ್ತಿದ್ವಿ. ಮತ್ತು ನಾನೊಂದು ಸೀರೆ ತಗೊಂಡೆ, ಅತ್ತೆಗೊಂದು ಸೀರೆ ತಗೊಂಡೆ. ನೆಕ್ಸ್ಟ್ ತಂಗಿ ತಮ್ಮನಿಗೊಂದು ಶರ್ಟ್ ತೆಗೆದು ಕೊಟ್ಟಳು. ಸೀದಾ ಮನೆಗೆ ಹೋಗ್ತಿದ್ದೀವಿ. ಪರವಾಗಿಲ್ಲ, ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ಚೈನ್ ಬಿಚ್ಚಿದ್ರೆ ಮಾತ್ರ ಹೋಗುದು, ಇಲ್ಲಾದ್ರೆ ಇಲ್ಲ. ಬಂದು ಗುಡ್ ಬಾಯ್, ವೆರಿ ಗುಡ್ ಬಾಯ್. ಹೋಗುವ ಬೆಲ್ಲ. ನಿನ್ನೆ ಬೇಯಿಸದೇ ಇರೋ ಜೋಳ ತಂದಿದ್ವಲ್ಲ, ಹಾಗೆ ಸ್ವಲ್ಪ ಬೇಯಿಸಿ ತಿಂತಾ ಇದ್ದೀವಿ. ಇಲ್ಲಿ ನೋಡಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸಿಕ್ಕಾಪಟ್ಟೆ ಮಳೆ. ರಾತ್ರಿ ಒಂದು ಗುಡುಗು ಬಂತು, ಒಂದು 3 ಗಂಟೆ ಅಷ್ಟೊತ್ತಿಗೆ. ಅರ್ಧ ಗಂಟೆ ಕಂಟಿನ್ಯೂಸ್ ಗುಡುಗು. ಇವತ್ತು ನಮ್ಮ ಮನೇಲಿ ಪತ್ರೊಡೆ ಆಗ್ತಾ ಇದೆ. ಗಸಿಗೆಲ್ಲ ಹಾಕಿ ರೆಡಿ ಆಯಿತು. ಇನ್ನು ಹಿರಿಯರಿಗೆ ಸ್ವಲ್ಪ ತೆಗೆದಿಡುವ ಸಂಪ್ರದಾಯ ಉಂಟಲ್ಲ, ಹಾಗೆ ತೆಗೆದಿಟ್ಟು ಸ್ಟಾರ್ಟ್ ಮಾಡುವ. ಈಚೆ ಸೈಡ್ ಒಂಚೂರು ಲೈಟ್ ಹಾಕಬೇಕು. ಟಾಟಾ ಬಾಯ್, ಟಾಟಾ ಬಾಯ್ ಬಾಯ್ ಮುಟ್ಟು. ಬಾಯ್ 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 ಬಾಯ್. ಸೀದಾ ಹೊರಟು ನಾನು ಅಪ್ಪ ಬಸ್ಸಲ್ಲಿ ಮನೆಗೆ ಬಂದ್ವಿ. ಓಕೆ ಅಲ್ಲ ಬ್ರೆಡ್. ಬುಳ್ಳು 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 ಬುಳ್ಳು. ಈ ಸರಿ ಬ್ಲ್ಯಾಕ್ ಇಟ್ಟಿದ್ದಾಳೆ, ಯಾವಾಗಲೂ ವೈಟಲ್ಲೇ ಇಡ್ತಿದ್ಲು. ಹೋದ ಸರಿ ಸಹ ಬ್ಲ್ಯಾಕ್, ಈ ಸರಿ ಸಹ ಫುಲ್ ಬ್ಲ್ಯಾಕ್. ಇದರ ಕೂದಲು ಸೂಪರ್ ಉಂಟು.
ಹುಚ್ಚು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಊಟ ಎಲ್ಲ ಮಾಡಿ ಅಪ್ಪ ಈಗ ಹೊರಡ್ತಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಬಂದ್ವಿ. ಬೆಂಗಳೂರು ಬಸ್ ಇತ್ತು. ಈಗ ಅಪ್ಪನ ಬಿಟ್ಟು ಮನೆಗೆ ಬಂದ್ವಿ. ಹಾಗೆ ನಾನೊಂದು ಬ್ಲೌಸಿಗೆ ಮ್ಯಾಚಿಂಗ್ ಸಾರಿ ತಗೊಂಡಿದ್ದೆ. ಅವರಂದರೆ ಒಟ್ಟರ್ಸಿ ಹಾಕಿರ್ತಾರೆ, ಒಂದು ಗಂಟೆ ಹಾಕಿ ಬಿಟ್ಟಿರ್ತಾರೆ. ಅದು ಒಂದು ವಾಶ್ ಮಾಡುವಾಗ ಅದು ಬಿಚ್ಚಿ ಹೋಗ್ತದಲ್ಲ, ಹಾಗೆ ನಾನೇ ಸ್ವಲ್ಪ ಡಬಲ್ ಎಲ್ಲ ಗಂಟೆ ಹಾಕಿ ಕುಚ್ಚಾಕ್ತಿದ್ದೇನೆ. ಸುಮ್ಮನೆ ಟ್ರೈ ಮಾಡೋದಷ್ಟೇ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.